ಕುಶಾಲಪ್ಪ ಗೌಡರಮ್ಮ ಅಂಗಡಿಯಿಂದ ಚೂರಿ ತೆಗೆದುಕೊಂಡು ಹೋಗಲಾಗಿತ್ತು. ನಿಮ್ಮ ಪರಿಚಯದ ಹುಡುಗಿ ಅಂತ ನೀವು ಆರಂಭದಲ್ಲಿ ಕೂಡ ಹೇಳಿದಿರಿ. ಆ ಹುಡುಗಿಯ ಪರವಾಗಿ ನಿಲ್ಲಬೇಕಿತ್ತು. ಒಂದು ಇನ್ಸಿಡೆಂಟ್ ಆಗುವಾಗ ಅವರು ಮಹಿಳೆಯ ಪರವಾಗಿ ನಿಲ್ತಾರೆ. ಸೊ ಅದರ ನಂತರ ಆ ಹುಡುಗಿಯ ಜೊತೆಯಲ್ಲಿ ಅಥವಾ ಅವರ ತಂದೆ ತಾಯಿ ಜೊತೆಯಲ್ಲಿ ಅಂದರೆ ನಿಮ್ಮ ರಿಲೇಟಿವ್ ಆಗಿರೋದ್ರಿಂದ ಮಾತಾಡೋ ಪ್ರಯತ್ನ ಮಾಡಿದ್ದೀರಾ ನೀವು. ಪುತ್ತೂರು ತಾಲೂಕಿನ ಪುರುಷರ ಕಟ್ಟೆಯಲ್ಲಿ ಕೆಲವು ದಿನಗಳ ಹಿಂದೆ ಚೂರಿ ತೋರಿಸಿದ ಒಂದು ಇನ್ಸಿಡೆಂಟ್ ನಡೆದಿತ್ತು. ಇದು ಬಹಳ ವೈರಲ್ ಆಯಿತು ಇಡೀ ರಾಜ್ಯದಲ್ಲಿ. ಮಧ್ಯದಲ್ಲಿ BJPಯವರು ಮಧ್ಯಪ್ರವೇಶ ಮಾಡಿದರು ಮತ್ತು ಕಂಪ್ಲೇಂಟ್ ಕೊಟ್ಟರು. ಅದು ಕಂಪ್ಲೇಂಟ್ ರಿವರ್ಸ್ ಆಯಿತು. ಈ ಘಟನೆ ನಂತರ ಪುರುಷರ ಕಟ್ಟೆ ಹೇಗೆ ಅನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿದೆ. ಸಾಧಾರಣ ಒಂದು 50 ವರ್ಷದಿಂದ ಈ ಪುರುಷರ ಕಟ್ಟೆಯಲ್ಲಿ ಪರಿಸರದಲ್ಲಿ ಎಲ್ಲರೊಂದಿಗೆ ಬೆರೆತು ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ಇಲ್ಲಿ ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ಬಾಳ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಗಲಾಟೆ ಇಲ್ಲದೆ ಇಷ್ಟರವರೆಗೆ ನರಿಮುಗರು ಪುರುಷರ ಕಟ್ಟೆಯಲ್ಲಿ ಏನು ಅಹಿತಕರ ಘಟನೆ ಆಗಲಿಲ್ಲ. ಭಾಳ ಹೊಂದಾಣಿಕೆಯಿಂದ ನಾವು ಈ ಜೀವನ ಇಲ್ಲಿ ನಡೆಸ್ತಾ ಇದ್ದೇವೆ ಪುರುಷರ ಕಟ್ಟೆ ನರಿಮುಗರು ಪರಿಸರದಲ್ಲಿ. ಇದು ಸುಮ್ಮನೆ ಬಂದು ಇಲ್ಲಿ ಕಿರಿಕಿರಿ ಮಾಡುವುದು ಭಾಳ ಬೇಸರದ ಸಂಗತಿ ನನಗೆ. ಕುಶಾಲಪ್ಪ ಗೌಡರಮ್ಮ ಅಂಗಡಿಯಿಂದ ಚೂರಿ ತೆಗೆದುಕೊಂಡು ಹೋಗಲಾಗಿತ್ತು. ಆ ಹುಡುಗರು ತೊಗೊಂಡೋಗಿದ್ರು, ಅಂದರೆ ಬ್ರೆಡ್ಡಿಗೆ ಜಾಮ್ ಹತ್ತಲಿಕ್ಕೆ ತೊಗೊಂಡೋಗಿದ್ದು. ಅದರ ನಂತರ ಅದು ಹಿಂದಿರುಗಿಸುವ ಸಂದರ್ಭದಲ್ಲಿ ಒಂದು ಸಮಸ್ಯೆ ಸೃಷ್ಟಿಯಾಗಿತ್ತು. ಬಟ್ ಇದು ಪುರುಷರ ಕಟ್ಟೆ ಇಡೀ ಸೌಹಾರ್ದವನ್ನು ಹದಗೆಡಿಸಿಬಿಟ್ಟಿದ ಅನ್ನುವ ಪ್ರಶ್ನೆ ಬಂದಿತ್ತು. ನಾನು ಕೇಳ್ತಾ ಇರೋದು, ಪುರುಷರ ಕಟ್ಟೆಯಲ್ಲಿ ವಾತಾವರಣ ಈ ಮೊದಲು ಹೇಗಿತ್ತು, ಈ ಘಟನೆ ಆದ ನಂತರ ಹೇಗಿದೆ? ಇಲ್ಲ, ಯಾವುದೇ ಬದಲಾವಣೆ ಆಗಲಿಲ್ಲ, ಹಾಗೆ ಇದ್ದೇವೆ. ಎಲ್ಲ ಬರ್ತಾರೆ, ಅಂಗಡಿಗೆ ಹೋಗ್ತಾರೆ, ಯಾವುದೇ ಸಮಸ್ಯೆ ಆಗಲಿಲ್ಲ ಇಷ್ಟರವರೆಗೆ. ಜನಗಳು ಒಳ್ಳೆಯ ರೀತಿಯ ಇದ್ದಾರೆ. ಬಟ್ ಈ ಇನ್ಸಿಡೆಂಟ್ ಹೀಗೆ ದೊಡ್ಡ ರೂಪ ಪಡೆಯಲಿಕ್ಕೆ ಕಾರಣ ಏನಂತೀರಿ ನೀವು? ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಹೇಳಿದ ಅಭಿಪ್ರಾಯನ ಹೇಳ್ತೀನಿ ಮೊನ್ನೆ. ಬೆಳಿಗ್ಗೆ ಆಗಿ ಯಾವತ್ತೂ ಕೂಡ ಹೇಳಿದ್ರಿ ಅಲ್ಲಿ ಹುಡುಗರು ಅಲ್ಲಿ ನಿಂತ್ಕೊಂಡಿದ್ರು, ಇಲ್ಲಿಂದ ಚೂರಿ ತಗೊಂಡಿದ್ರು. ಬಟ್ ನೀವು ಯಾವತ್ತೂ ಚೂರಿ ಕೊಡ್ತಾ ಇದ್ರಿ ಅವರಿಗೆ? ಯಾವತ್ತೂ ನಿಮ್ಮಲ್ಲಿ ಬಂದು ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ? ಮಾಡ್ತಾರೆ. ಅದು ಡೈಲಿ ಬರ್ತಾಯಿದ್ರು. ಬ್ರೆಡ್, ಬನ್ನು, ಒಮ್ಮೆ ಬಾಳೆಹಣ್ಣು ಎಲ್ಲ ಕೊಂಡೋಗ್ತಿದ್ರು. ಸೊ ಚೂರಿ ಯಾವಾಗಲೂ ಮಾತ್ರ ಅವರ ಪರಿಚಯ ನನಗೆ ಮುಖ ಪರಿಚಯ ಮಾತ್ರ. ಡೈಲಿ ಬರ್ತಾಯಿದ್ರು. ಓಕೆ. ಚೂರಿಯನ್ನು ಬೇರೆ ಪ್ರತಿದಿನ ತೊಗೊಂಡು ಹೋಗ್ತಾ ಇದ್ರ? ಪ್ರತಿದಿನ ಕೊಂಡೋಗಿದ್ರು. ಅದು ಒಮ್ಮೊಮ್ಮೆ ಎಂತಾದರೂ ತಿನ್ನಲಿಕ್ಕೆ ಇದ್ರೆ ಕೊಂಡೋಗ್ತಿದ್ರು. ಓಕೆ, ಸರಿ. ಈ ಇನ್ಸಿಡೆಂಟ್ ಆಗುವಾಗ ನಿಮ್ಮ ಪರಿಚಯದ ಹುಡುಗಿ ಅಂತ ನೀವು ಆರಂಭದಲ್ಲಿ ಕೂಡ ಹೇಳಿದಿರಿ. ಸೊ ನಾನು ಹೇಳ್ತಾ ಇರೋದು, ನೀವು ಆ ಹುಡುಗಿಯ ಪರವಾಗಿ ನಿಲ್ಲಬೇಕಿತ್ತು. ಹೌದು, ಅಂದರೆ ಒಂದು ಇನ್ಸಿಡೆಂಟ್ ಆಗುವಾಗ ಅವರು ಮಹಿಳೆಯ ಪರವಾಗಿ ನಿಲ್ತಾರೆ. ನ್ಯಾಯಕ ಪರವಾಗಿ ನಿಲ್ಲುವುದು ನಾನು. ಸತ್ಯವೇ ಗ್ರೇಟ್. ಸತ್ಯ ಮೊದಲಲ್ಲ. ನಾನು ಒಂದು ಸುಳ್ಳು ಹೇಳಿದರೆ ಮತ್ತು ಅದನ್ನು ನಾನು ಅದು ಸರಿ ಮಾಡಲಿಕ್ಕೆ ನಾನು ಎಷ್ಟೋ ಸುಳ್ಳು ಹೇಳಬೇಕಾಗ್ತದೆ. ಹಾಗೆ ನಾನು ಫಸ್ಟಲ್ಲಿ ಸತ್ಯವನ್ನು ಹೇಳಿದ್ದೇನೆ. ಸೊ ನೀವು ಹೇಳುವಾಗ ಫಸ್ಟ್ ಆರಂಭದಲ್ಲಿ ನೀವು ಅದಕ್ಕಿಂತ ಮೊದಲು CCTV ಕ್ಯಾಮ್ರಾವನ್ನು ನೀವು ಒಂದು ಫುಟೇಜ್ ಬಂದಿತ್ತಲ್ಲ, ಅದನ್ನು ನೀವು ನೋಡಿದ್ರಾ? ಅದು ನಾನು 11 ಗಂಟೆ ಮೇಲೆ ನೋಡಿದ್ದು. ಅದರ ಮೂಲಕ ನನಗೆ ಎಂಥ ಗೊತ್ತಿಲ್ಲ ಈ ಸಲ. ನನಗೆ ಒಬ್ಬರು ರೋಡಲ್ಲಿ ಹೋಗುವವರು ಹೇಳಿದರು, ಹೀಗೆ ಒಂದು ಇದಾಗಿದೆ, ನಿಮಗೆ ಗೊತ್ತುಂಟಾ? ಇಲ್ಲ ಅಂತ ಹೇಳಿದೆ. ಹಾಗೆ ಹೇಳಿದೆ, ಅದು ದೊಡ್ಡ ವಿಷಯ ಆಗಿದೆ ಅಂತ ಹೇಳಿದರು. ಆಮೇಲೆ ನಾನು 11 ಗಂಟೆ ಯಾರೋ ಮೊಬೈಲಲ್ಲಿ ತೋರಿಸಿದ್ರು. ಆಮೇಲೆ ಗೊತ್ತಾಯಿತು. ಸೊ ಅದರ ನಂತರ ಆ ಹುಡುಗಿಯ ಜೊತೆಯಲ್ಲಿ ಅಥವಾ ಅವರ ತಂದೆ ತಾಯಿ ಜೊತೆಯಲ್ಲಿ, ಅಂದರೆ ನಿಮ್ಮ ರಿಲೇಟಿವ್ ಆಗಿರೋದ್ರಿಂದ ಮಾತಾಡೋ ಪ್ರಯತ್ನ ಮಾಡಿದ್ದೀರಾ ನೀವು? ಮಾತಾಡಿದ್ದೇನೆ. ಏನು ತಂದೆ ಬಂದಿದ್ದು ಹೇಳಿದರು, ಇಲ್ಲಿ ಹೀಗೆ ಒಂದು ಇನ್ಸಲ್ಟ್ ಆಗಿದೆ, ಅದನ್ನು ಎಂತ ಮಾಡುವುದು ಅಂತ. ಅದಕ್ಕೆ ನಾನು ಹೇಳಿದೆ, ಅದು ಅವರ ಮುಖ ಪರಿಚಯ ನನಗೆ ಉಂಟು, ಮತ್ತು ಅವರು ಎಲ್ಲಿಯವರಂತ ಗೊತ್ತಿಲ್ಲ. ಆದರೆ ಅವರಲ್ಲಿ ಮಾತಾಡ್ಬೋದು, ಅಲ್ಲೊಂದು ಜನ ಇದ್ದಾರೆ, ಅವರಲ್ಲಿ ಮಾತಾಡಿ ನೋಡುವ, ಅದನ್ನೊಂದು ಇದು ಮಾಡುವ ಅಂದು ಮಾತಾಡಿದ್ದೀವಿ. ಅದೊಂದು 12 ಗಂಟೆ ಆಗೋದು. ಅಂದರೆ ನೀವು 11 ಗಂಟೆಗೆ ವಿಡಿಯೋ ಕ್ಯಾಮ್ರಾ ನೋಡಿದ್ದೀವಿ, CCTV ಫುಟೇಜನ್ನು ನೋಡಿದ್ದೀವಿ, ಕ್ಯಾಮ್ರಾ ಫುಟೇಜನ್ನು ನೋಡಿದ್ದೀವಿ. ಬಟ್ 12 ಗಂಟೆಗೆ ನಿಮ್ಮ ಅವರ ತಂದೆ ನಿಮ್ಮಲ್ಲಿಗೆ ಬಂದಿದ್ದಾರೆ, ಅವರ ಹತ್ರ ಮಾತಾಡಿದ್ದೀವಿ. ಅದೇ ಅವರು ದೂರು ಕೊಡೋ ಬಗ್ಗೆ ಮಾತಾಡಿದ್ದಾರೆ ಹೇಗೆ? ಇಲ್ಲ, ಅದನ್ನು ನೋಡು ಅಂತ ಹೇಳಿದರು. ನಾನು ಅವರ ನಂಬರನ್ನು ಸಹ ಆ ಜನಕ್ಕೆ, ಮತ್ತು ಇಲ್ಲಿ ಒಬ್ಬ ಸಲೀಂ ಪಾಪ ಅಂತ ಇದ್ದಾನೆ, ಅವನಲ್ಲಿ ಕೊಟ್ಟೆ ಮಾತಾಡಲಿಕ್ಕೆ. ಅವ ಫೋನ್ ಮಾಡುವಾಗ ಇವರು ರಿಸೀವ್ ಮಾಡಲಿಲ್ಲ ಅಂತ 2-3 ಸಲ ಫೋನ್ ಮಾಡಿದಂತೆ. ಅದರ ನಂತರ ಅವರು BJP ನಾಯಕರ ಜೊತೆ ಹೋದರು ಅಂತ ಹಾಗೆ ಗೊತ್ತಿಲ್ಲ, ಯಾರಿಗೆ ಹೋಗಿ ಅಂತ ಗೊತ್ತಿಲ್ಲ. ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದಾರೆ. ಅದು ದೊಡ್ಡ ವಿಷಯ ಅಲ್ಲ, ಚಿಕ್ಕ ವಿಷಯ. ಅದು ದೊಡ್ಡದಾಗಿ ಹೋಯಿತು. ಅದು ಅಚಾನಕ್ಕೆ ಆದದ್ದು. ಓಕೆ. ಈಗ ಅಚಾನಕ್ ಆಗೋದು ವಿಷಯ. ಈಗ ನೀವು ಪುರುಷರ ಕಟ್ಟೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರ ಹತ್ರ ಮಾತಾಡ್ತಾ ಇದ್ದೇವೆ, ಸೌಹಾರ್ದಯುತವಾಗಿದ್ದಾರೆ. ನಮ್ಮ ಎದುರುಗಡೆ ಕೂಡ ಎಲ್ಲ ಸಮುದಾಯದವರು ಒಂದು ನಿಂತ್ಕೊಂಡಿದ್ದಾರೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಿಮ್ಮ ಹತ್ರ ಮಾತಾಡೋರು ಕೂಡ ಎಲ್ಲ ಸಮುದಾಯದವರು ಇಲ್ಲಿ ಇದ್ದಾರೆ. ಸೊ ನಾವು ಹೇಳ್ತಾ ಇರೋದು, ಹಾಗಾದರೆ ಪುರುಷರ ಕಟ್ಟೆ ಸೌಹಾರ್ದ ಕದಡಿ ಹೋಯಿತು ಅಂತ ಹೊರಗಡೆ ಇದಾಗ್ತಾ ಇದೆ, ಪ್ರಚಾರ ಆಗ್ತಾ ಇದೆ. ಸೊ ನೀವು ಅಂತಹ ಪ್ರಚಾರ ಮಾಡುವವರಿಗೆ ನೀವೇನು ಹೇಳ್ತೀರಿ? ಹಾಗೆ ಎಂತ ಆಗಲಿಲ್ಲ, ಯಾರು ಇಲ್ಲಿ ಮಾಡಲಿಲ್ಲ. ಹಾಗೆ ದೂರವಾದರು ಮಾಡ್ಬೋದು, ಇಲ್ಲಿ ಯಾರು ಮಾಡಲಿಲ್ಲ. ಇಲ್ಲೇ ಜನರು ಒಳ್ಳೆಯಾಗಿ ವರ್ತಿಸಿದ್ದಾರೆ ಎಲ್ಲ.
ಸೊ ನೀವು ಕೂಡ ನಿಮ್ಮ ಈ ಇನ್ಸಿಡೆಂಟ್ ಆದ ನಂತರ ನಿಮ್ಮ ಜೊತೆಯಲ್ಲಿ ಯಾರು ಮಾತನಾಡಿದ್ದಾರೆ ಅಂದರೆ ನಮಗೆ ಒಂದು ಪ್ರಶ್ನೆ ಇರ್ತದೆ. ಒಂದು ಶಾಸಕರು ಬಂದು ಮಾತಾಡಿದ್ದು ನಮಗೆ ಗೊತ್ತಿದೆ, ಇದರ ಹೊರತಾಗಿ ಬೇರೆ ಯಾರು ಮಾತಾಡಿದ್ರು ಬರಲಿಲ್ಲ. ನನ್ನಲ್ಲಿ ಯಾರು ಒಂದು ವಿಷಯ ಕೇಳಲಿಲ್ಲ. ಕೇಳಿದರೆ ಇಷ್ಟು ದೊಡ್ಡ ವಿಷಯ ಆಗಲಿಕ್ಕೆ ಇರಲಿಲ್ಲ. ಅದು ಚಿಕ್ಕದಾಳಿ ಮುಗಿತಾ ಇತ್ತು. ಸೊ ನಿಮ್ಮ ಈ ಸೌಹಾರ್ದ ಅಥವಾ ನಿಮ್ಮ ಮಾತು ನೇರ ಮಾತು ಮತ್ತು ವಾಸ್ತವವನ್ನು ತಿಳಿಸುವ ನಿಮ್ಮ ಪ್ರತಿಕ್ರಿಯೆ ಏನಿದೆ ಅದು ಹೆಚ್ಚು ಪುರುಷರ ಕಟ್ಟೆಯ ಸೌಹಾರ್ದ ಏನಿದೆ ಅದು ಬಿಂಬಿಸ್ತಾ ಇದೆ ಮತ್ತು ಪುರುಷರ ಕಟ್ಟೆಯ ಹೆಸರು ಹಾಳಾಗದಂತೆ ತಡೆದಿದೆ. ಸೊ ಆ ವಿಷಯದಲ್ಲಿ ನಿಮಗೆ ನಾವು ಧನ್ಯವಾದನ ಅರ್ಪಿಸಬೇಕಾಗ್ತದೆ. ವಿಡಿಯೋ ಫುಟೇಜ್ನಲ್ಲಿ ಕಾಣ್ತಾ ಇದ್ವಿ, ಹುಡುಗರು ಇದೇ ಪ್ರದೇಶದಲ್ಲಿ ನಿಂತ್ಕೊಂಡು ಬ್ರೆಡ್ ಮತ್ತು ಜಾಮನ್ನು ಸವಿದಿದ್ದಾರೆ. ಜಾಮ್ ಹಚ್ಚಲಿಕ್ಕೆ ಬ್ರೆಡ್ಗೆ ಚೂರಿಯನ್ನು ಬಳಸಿದ್ರು. ಆ ಚೂರಿಯನ್ನು ಮತ್ತೆ ಅಂಗಡಿಗೆ ಹಿಂದಿರಿಸಲು ಎದುರುಗಡೆ ಅಂಗಡಿ ದುರ್ಗಾ ಪ್ರಸಾದ್ ಸ್ಟೋರ್ ಅಂತ ಇದೆ, ಎದುರುಗಡೆ ಅಂಗಡಿಗೆ ಹೋಗಿದ್ರು. ಸೊ ಹೋಗುವ ಮಧ್ಯದಲ್ಲಿ ಯುವತಿ ಆ ಕಡೆಯಿಂದ ಬಂದಿದ್ದಾರೆ, ಬಟ್ ಬರುವ ಮಧ್ಯದಲ್ಲಿ ಅವರ ಕೈಯಲ್ಲಿ ಚೂರಿ ಇದ್ದದ್ದನ್ನು ಕಂಡಿದ್ದಾರೆ. ಸೊ ಈಗ ಏನು ನಾವು ವೈರಲ್ ಆಗಿದ್ದ ಫುಟೇಜ್ ನೋಡ್ತಾ ಇದ್ದೇವೆ ಅದು ಇದೇ ಕೃಷಿ ಸಹಕಾರಿ ಸಂಘದಿಂದ ತೆಗೆದಿರುವಂಥದ್ದು. ಅಂದರೆ ಆರಂಭದಲ್ಲಿ ಇದೇ ಕೃಷಿ ಸಹಕಾರಿ ಸಂಘದವರು ಫುಟೇಜನ್ನು ತೆಗೆದು ಸಾರ್ವಜನಿಕವಾಗಿ ಕೊಟ್ಟಿದ್ದರು. ಆ ಸಾರ್ವಜನಿಕರು ಅದನ್ನು ದುರುಪಯೋಗ ಪಡಿಸಿಕೊಂಡ್ರು ಅಂತ ಹೇಳ್ಬೋದು. ಅಂದರೆ ಅದರ ಕೆಲವು ಅಂಶಗಳನ್ನು ತೆಗೆದು ಅದನ್ನು ಎಡಿಟ್ ಮಾಡಿ ಅಂದರೆ ಒಂದು ಸಂಶಯ ಬರುವ ರೀತಿಯಲ್ಲಿ ಅದನ್ನು ವೈರಲ್ ಮಾಡಿದರು. ಅಂದರೆ 6 ಗಂಟೆಗೆ ಇನ್ಸಿಡೆಂಟ್ ನಡೆದಿದೆ, 9 ಗಂಟೆ ಹೊತ್ತಿಗೆ ಆ ವಿಡಿಯೋ ವೈರಲ್ ಆಗಿದೆ. ಯಾವ ಕಡೆಯಿಂದೆಲ್ಲ ಫೋನ್ ಅಂದರೆ ಮಂಗಳೂರು, ಬ್ಯಾಂಗ್ಳೂರು ಕಡೆಯಿಂದ ವೇದನಾಥ ನಿಮ್ಮ ಪುರಸಕಟ್ಟೆಯಲ್ಲಿ ಎಂಥದ್ದು ಗೊತ್ತಿಲ್ಲ ಕೆಲವರಿಗೆ, ಅದು ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆ ಯುವಕರು ಕೂಡ ನಾನು ಯಾವಾಗಲೂ ಅವರನ್ನು ನೋಡ್ತಾ ಇದ್ದೇನೆ, ಬಹಳ ಒಳ್ಳೆಯವರು, ಸೈಲೆಂಟ್ ಆಗಿರ್ತಾರೆ, ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾ ಇರ್ತಾರೆ. ಮೊದಲು ನಾನು ಸಹ ಹೋಗ್ತಿದ್ದೆ ಜಿಮ್ಮಿಗೆ, ಅಲ್ಲಿಗೆ ಬರ್ತಾಯಿದ್ರು ಅವರು ಹುಡುಗರು. ಈಗಾಗಲೇ ಹೇಳಿದ್ರಿ ಆ ಯುವತಿಯ ತಂದೆ ನಿಮಗೆ ಪರಿಚಿತರು ಅಂತ. ಹೌದೌದು. ಸೊ ಆ ಇನ್ಸಿಡೆಂಟ್ ಬಳಿಕ ಅವರನ್ನು ಮಾತಾಡೋ ಪ್ರಯತ್ನ ಏನೋ ಮಾಡಿದ್ದೀರಾ ನೀವು? ನಾನು ಮಾಡಲಿಲ್ಲ, ಆದರೂ ಕೂಡ ಅವರು ಒಳ್ಳೆಯವರು, ಯಾರು ಯುವತಿಯ ತಂದೆಯವರು ಎಲ್ಲ ಒಳ್ಳೆಯವರು, ಭಾಳ ಮೊದಲಿಂದ ನನಗೆ ಪರಿಚಯ ಉಂಟು. ಅವರಿಗೆ ಯಾರೋ ಪ್ರಚೋದನೆ ಮಾಡಿ ಇಂಥ ಕೇಸು ಕೊಡಿ ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಮುಂದೆ ಇಂಥ ಘಟನೆ ಇಲ್ಲಿ ಆಗಬಾರ್ದು ಅಂತ ನಾನು ಅವರಲ್ಲಿ ಕೂಡ. ನೀವು ರಾಜಕಾರಣಿ ಕೂಡ ಆಗಿರೋದ್ರಿಂದ ಒಂದು ವಿಷಯ ಪ್ರಸ್ತಾವ ಮಾಡ್ತೇನೆ. ಇಲ್ಲಿ BJPಗೆ ನೆಲೆ ಇಲ್ಲ. ಅಂದರೆ ಒಂದು ಅರುಣಕುಮಾರ್ ಪುತ್ತಿಲ್ಲ ಪ್ರಭಾವಿತ ಪ್ರದೇಶ ಅಂತ ಕೂಡ ಹೇಳ್ತಾರೆ ಪುರುಷರಕಟ್ಟೆ. ಅರುಣಕುಮಾರ್ ಪುತ್ತಿಲ್ಲ ಮತ್ತು ಲಾಸ್ಟ್ ಟೈಮ್ ನಿಂತಾಗ BJP 3ನೇ ಸ್ಥಾನಕ್ಕೆ ಬಂದಿತ್ತು. ಸೊ ಆ ಕಾರಣದಿಂದಾಗಿ ಇಲ್ಲಿ ತನ್ನ ಅಸ್ತಿತ್ವವನ್ನು ಪ್ರದರ್ಶಿಸಲಿಕ್ಕೆ BJPಯವರು ಈ ಘಟನೆಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದರು ಅಂತ ಒಂದು ಆರೋಪ ಇದೆ. ಇದಕ್ಕೆ ನೀವು ಹೇಳ್ತೀರಿ? ಹೌದು, ನಿಜವಾಗಿ ಆರೋಪ ಅದೇ. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಇಂಥ ಒಂದೊಂದು ಗಲಾಟೆ ಆದರೆ, ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆದರೆ ಈಗ ಅವರಿಗೆ ಪ್ರಯೋಜನ ಆಗ್ತದೆ ಅಂತ ಅವರ ಭಾವನೆ. ಆದರೆ ಈಗ ಜನ ಎಲ್ಲ ಏನು ದಡ್ಡರಲ್ಲ, ಎಲ್ಲ ತಿಳಿದಿದ್ದಾರೆ. ಈ ನ್ಯೂಸು ನಿಮ್ಮ ಚಾನಲ್ ಅದು ಇದರಲ್ಲಿ ಎಲ್ಲ ಬರ್ತದೆ, ಸತ್ಯ ಸುಳ್ಳು ಯಾವುದು ಅಂತ ಗೊತ್ತಾಗ್ತದೆ. ಫುಟೇಜನ್ನು ತಿರುಚಲಿಕ್ಕೆ ಅವಕಾಶ ಮಾಡಿಕೊಟ್ಟದ ಬಗ್ಗೆ ಅದೇ ನನಗೆ ಗೊತ್ತಿಲ್ಲ, ತಿರುಚಿದ್ದು ಯಾರು, ಹೀಗೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಅದು ತಿರುಚಬಾರ್ದಿತ್ತು. ನೆಕ್ಸ್ಟ್ ಫುಟೇಜನ್ನು ನಾನು ಕೂಡ ನೋಡಿದ್ದೇನೆ, ಅದರಲ್ಲಿ ಹಾಗೇನು ಇರಲಿಲ್ಲ. ಇಲ್ಲಿ ಪುರಸಕಟ್ಟೆಯಲ್ಲಿ ಇಷ್ಟರವರೆಗೆ ಅಂಥ ಘಟನೆ ಆಗಲಿಲ್ಲ, ಇನ್ನು ಮುಂದೆ ಕೂಡ ಆಗಬಾರ್ದು, ಅದಕ್ಕೆ ಪ್ರಚೋದನೆ ಎಲ್ಲರೂ ಕೊಡಬಾರ್ದು ಅಂತ ನಾನು ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.